ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಂತಾ ಇದ್ದಾರಾ ಅಂತ ಹೇಳಿ ಸಂಶಯನೇ ಇಲ್ಲ. ಇದು ಸರ್ಕಾರ ಬಂದ ದಿವಸದಿಂದಲೇ ನಡೀತಾ ಇರೋದಲ್ವೇ ಇದು. ನಾನು ಭಾಳ ವಿಷಯಗಳನ್ನ ಮಾತಾಡೋದಿದೆ. ಸ್ವಲ್ಪ ಇನ್ನೂ ಒಂದು ವಾರ 10 ದಿವಸ ಕಳೀಲಿ, ಸಂಕ್ರಾಂತಿ ಆಗಲಿ, ನಂತರ ನಾನು ನಿಮಗೆಲ್ಲ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಆಡಳಿತ ಎಲ್ಲಾದರೂ ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ, ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ, ಇವೆಂಥವೋ ಈಗ ಚಿನ್ನ ಬೆಳೆದು ಬೇರೆ ನಡೀತಾ ಇದೆ, ಇದಂಥದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನೆನ್ನೆ ಮೊನ್ನೆಯಿಂದ ಹೊಡಿತಾ ಇದ್ದೀರಿ ಟಿ ವಿಗಳಲ್ಲಿ. ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು, ಈ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ಗ್ರೌಂಡು ಅಂತ. ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು, ಯಾವ ಇಸ್ವಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ, ಅವ್ರ ವ್ಯವಹಾರಗಳು 2016ರಲ್ಲಿ ಇಂಥದ್ದು 50 ಲಕ್ಷ 55 ಲಕ್ಷ 100 ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರಲ್ಲ, ಆಗ ನಡೆದಿರೋ ಘಟನೆ ಅಂತೆ 2016. ಈಗ ತರಿಸಿದ್ದೀನಿ, ತರಿಸ್ತಾ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಇದಕ್ಕೆ ಎಳೆದವರಲ್ಲ ಅಂತ ಹೇಳಿ. ಅಲ್ಲ ಸರ್, ಅವ್ರದ್ದು ಹೆಸರು ಬಂದಾಗ ಉದ್ದೇಶಪೂರ್ವಕವಾಗಿ ನಿಮ್ಗೆ ಪ್ರಸ್ತಾಪ ಮಾಡಿಸ್ತಿದ್ದಾರೆ. ಇದು ಈ ಸರ್ಕಾರ ಇದೆಯಲ್ಲ, ಯಾರನ್ನ ಯಾವಾಗ ಏನು ಬೇಕಾದರೂ ಮಾಡ್ತಾರೆ. ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ, ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದು 2016 ಪ್ರಕರಣ, ಈ ಕಂಪ್ಲೇಂಟ್ ಕೊಟ್ಟವ್ರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 2016ರಲ್ಲಿ ಇವ್ರು ಕೊಟ್ಟಿದ್ರೆ ದೋಖ ಆಗಿದ್ರೆ ಬಂದು ನನ್ನ ಹತ್ರನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ. ಯಾಕೆ ಅವ್ರ ಪರಿಚಯ ಅಂತ ಈ ಟಿ ವಿಲಿ ಹೊಡಿತು, ಯಾತಿ ಕೊಡಿಸ್ತಾ ಇದ್ದೀರಿ? ಇದು ಹಿಂದೆ ಯಾರಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿದ್ದೀರಿ? ಇದೊಂದು ಸರ್ಕಾರ ಅಂತ ಕರಿತೀರಾ? ನೋಡಿದೆ ಅಲ್ಲೆಲ್ಲೋ ಅದು ಯಾವುದೋ ಕಲಬುರಗಿ